ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನವಾಗ್ತಾ ಇದೆ. ಬಿಸಿಲಿನ ನಡುವೆಯೂ ಕೂಡ ಮತದಾರರ ಉತ್ಸಾಹ ಮಾತ್ರ ನಿಂತಿಲ್ಲ. ಸರತಿ ಸಾಲಿನಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ವೃದ್ಧರು, ಗಣ್ಯರು, ಸಿನಿ ತಾರೆಯರು, ಸ್ವಾಮೀಜಿಗಳಿಂದ ವೋಟಿಂಗ್ ಆಗಿದೆ. ವಿದೇಶದಿಂದಲೂ ಕೂಡ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಕನ್ನಡಿಗರು. ಈವರೆಗೂ 14 ಲೋಕಸಭಾ ಕ್ಷೇತ್ರಗಳಲ್ಲಿ 38.23% ವೋಟಿಂಗ್ ಆಗಿದೆ. 1 ಗಂಟೆಯವರೆಗೂ ಕೂಡ ಆದಂತಹ ಮತದಾನ ಇದು. 38.23%. ಅತಿ ಹೆಚ್ಚು ವೋಟಿಂಗ್ ಆದಂಥದ್ದು ದಕ್ಷಿಣ ಕನ್ನಡದಲ್ಲಿ 48%. ಇನ್ನು ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಯವರೆಗೂ ಬೆಂಗಳೂರು ಕೇಂದ್ರದಲ್ಲಿ 30%, ಬೆಂಗಳೂರು ಉತ್ತರದಲ್ಲಿ 32%, ಬೆಂಗಳೂರು ಗ್ರಾಮಾಂತರದಲ್ಲಿ 36% ವೋಟಿಂಗ್ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 31% ವೋಟಿಂಗ್ ಆಗಿದೆ. ಅತಿ ಹೆಚ್ಚು ಮತದಾನ ಆದಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ. ಇನ್ನು ಚಾಮರಾಜನಗರದಲ್ಲಿ 40%, ಚಿಕ್ಕಬಳ್ಳಾಪುರದಲ್ಲಿಯೂ ಕೂಡ 40%, ಚಿತ್ರದುರ್ಗ 39%, ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಗರಿಷ್ಠ ವೋಟಿಂಗ್ ಆಗಿದೆ 48%. ನಂತರದ ಸ್ಥಾನ ಉಡುಪಿ ಚಿಕ್ಕಮಗಳೂರಿನದ್ದು 46% ವೋಟಿಂಗ್ ಆಗಿದೆ. ಇನ್ನು ಹಾಸನದಲ್ಲಿ ಲೋಕಸಭಾ ಕ್ಷೇತ್ರ ಹಾಸನದಲ್ಲಿ 40% ವೋಟಿಂಗ್ ಆಗಿದೆ. ಕೋಲಾರ 39%, ಮಂಡ್ಯ 41%, ಮೈಸೂರಿನಲ್ಲಿ 42% ವೋಟಿಂಗ್ ಆಗಿದೆ. ತುಮಕೂರಿನಲ್ಲಿ 42% ವೋಟಿಂಗ್ ಆಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ 47% ವೋಟಿಂಗ್ ಆಗಿದೆ. ಮಂಡ್ಯದಲ್ಲಿ 41%, ಮೈಸೂರಿನಲ್ಲಿ 42% ವೋಟಿಂಗ್ ಆಗಿದೆ. ಕಳೆದ ಬಾರಿಗೆ ಹೋಲಿಸಿದಂತಹ ಸಂದರ್ಭದಲ್ಲಿ ಈ ಬಾರಿ ಇಲ್ಲಿಯವರೆಗೂ ಮಧ್ಯಾಹ್ನ 1 ಗಂಟೆಯವರೆಗೂ ಆದಂತಹ ಮತ ಪ್ರಮಾಣ ಏನಿದೆ ಇದು ಕಡಿಮೆ ಅಂತಲೇ ಹೇಳಲಾಗ್ತಾ ಇದೆ. ಚುನಾವಣಾ ಆಯೋಗ ಅತಿ ಹೆಚ್ಚಿನ ಮತದಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಕಲ ಪ್ರಯತ್ನವನ್ನ ನಡೆಸಿದೆ. ಮತದಾರರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಡೋದಲ್ಲದೆ, ಅಣಕು ಪ್ರದರ್ಶನ ನಡೆಸಿದ್ದಲ್ಲದೆ, ಮತಗಟ್ಟೆಗೆ ಬರುವಂತಹ ಮತದಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿದ್ರೂ ಕೂಡ ಮತ ಪ್ರಮಾಣ ಒಂಚೂರು ಕಡಿಮೆನೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಘಟಾನುಘಟಿಗಳು ಒಂದು ಕಡೆ ವೋಟಿಂಗ್ ಮಾಡಿದ್ದಾರೆ, ಮತ್ತೊಂದು ಕಡೆ ಶತಾಯುಷಿ ಅಜ್ಜಿಯೂ ಕೂಡ ಬಂದು ಅವರ ಕುಟುಂಬದ ಸದಸ್ಯರು ಅವರನ್ನು ಎತ್ಕೊಂಡು ಬಂದು ಅವರಿಂದ ಅವರ ಹಕ್ಕನ್ನು ಚಲಾಯಿಸಿದ್ದಾರೆ. ಎಲ್ಲ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, 2 ಆಗ್ತಾ ಬಂತು. ಸೊ ರಾಜ್ಯದಲ್ಲಿ ಏನು 14 ಕ್ಷೇತ್ರದಲ್ಲಿ ವೋಟಿಂಗ್ ಆಗ್ತಾ ಇದೆ. ಸೊ ಸದ್ಯಕ್ಕೆ ಎಷ್ಟರ ಮಟ್ಟಿಗೆ ವೋಟಿಂಗ್ ಆಗಿದೆ? ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಹೋಲಿಸಿದಂತಹ ವೇಳೆ ಈ ಬಾರಿ ಕಡಿಮೆ ಅಂತ ಅನಿಸ್ತಾ ಇದೆಯಾ? ಅತಿ ಹೆಚ್ಚಾಗಿರುವಂಥದ್ದು ದಕ್ಷಿಣ ಕನ್ನಡದಲ್ಲಿ ಅಲ್ವಾ? ಎಸ್ ವೀಣಾ, ಇದುವರೆಗೆ ಅಂದರೆ ಮಧ್ಯಾಹ್ನ ಈಗ 2 ಗಂಟೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸರಿಸುಮಾರು ಅಂದರೆ ಚುನಾವಣಾ ಆಯೋಗದ ಅಂದಾಜಿನ ಪ್ರಕಾರ ಸುಮಾರು 40% ಮತದಾನ ಆಗಿದೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಯಾಕೆಂದರೆ ಮಧ್ಯಾಹ್ನ 1 ಗಂಟೆಗೆ ಅಂತ್ಯಗೊಂಡಂಥ ಮತದಾನದ ಒಟ್ಟಾರೆ ಪ್ರಮಾಣ 38.23 ಆಗಿತ್ತು. ಅದರಲ್ಲೂ ಭಾಳ ಮುಖ್ಯವಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಅಂದರೆ 48.10 ಪ್ರಮಾಣದಲ್ಲಿ ಮತದಾನ ಆಗಿತ್ತು. ಅದನ್ನು ಬಿಟ್ಟರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ 46.43 ಮತದಾನ ಆಗಿದೆ. ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ಬೆಂಗಳೂರಲ್ಲಿ ಅತ್ಯಂತ ಕಡಿಮೆ ಮತದಾನ ಆಗಿರ್ತಕ್ಕಂಥ ನಾವು ಗಮನಿಸ್ಬೋದು. ಯಾಕೆಂದರೆ ಬೆಂಗಳೂರು ರೂರಲಲ್ಲಿ 36% ಆಗಿದ್ರೆ, ಬೆಂಗಳೂರು ನಾರ್ತ್ ಅಲ್ಲಿ 32% ಆಗಿದೆ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ 30% ಆಗಿದೆ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ 31% ಆಗಿದೆ. ಓವರಾಲ್ 30ರಿಂದ 31% ಮಾತ್ರ ಇದುವರೆಗೆ ಬೆಂಗಳೂರಲ್ಲಿ ಮತದಾನ ಆಗಿರ್ತಕ್ಕಂಥದ್ದು. 14 ಲೋಕಸಭಾ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಚುನಾವಣಾ ಆಯೋಗ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದೆ. ಒಂದು ಕಡೆ ಪಿಂಕ್ ಬೂತ್ ಅಂತಕ್ಕಂಥ ಮಾಡಿ ಮಹಿಳೆಯರನ್ನು ಆಕರ್ಷಣೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದರೆ, ಇನ್ನೊಂದು ಕಡೆ ಯುವ ಮತಗಟ್ಟೆ ಅನ್ನೋದನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಯುವ ಮತದಾರರನ್ನು ಸೆಳಿಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ನಾವು ಬೆಳಗ್ಗೆಯಿಂದಲೂ ಕೂಡ ಗಮನಿಸಿದ ಹಾಗೆ ಅಂದರೆ ಹಿರಿಯ ವೃದ್ಧರು ಮತ್ತು ವೃದ್ಧೆಯರು ದೊಡ್ಡ ಪ್ರಮಾಣದಲ್ಲಿ ಮತದಾನ
ಮತದಾನವನ್ನು ಮಾಡಿದ್ದಾರೆ. ಅಂದರೆ ಈ ಹಿರಿಯ ನಾಗರಿಕರು ದೊಡ್ಡ ಪ್ರಮಾಣದಲ್ಲಿ ಮತದಾನಕ್ಕೆ ಬರ್ತಾ ಇರೋದನ್ನು ಗಮನಿಸ್ತಾರೆ. ಆದರೆ ಯುವಕರು ನಿರೀಕ್ಷಿತ ಪ್ರಮಾಣದಲ್ಲಿ ಬರ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಆಗ್ತಾ ಇದೆ. ಯಾಕೆಂದರೆ 19/4/2024 ಕೊನೆಗೊಂಡಂತೆ ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಎಲ್ಲ ಲೋಕಸಭಾ ಕ್ಷೇತ್ರಗಳು ಕೂಡ ಯುವ ಮತದಾರರು ಹೆಚ್ಚಿದ್ದಾರೆ. ಬರೋಬ್ಬರಿ 1 ಲಕ್ಷದಷ್ಟು ಮತದಾರರು ಹೆಚ್ಚಾಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ರಾಜ್ಯ ಚುನಾವಣಾ ಆಯೋಗ ನೀಡ್ತಾ ಇತ್ತು. ಯಾಕೆಂತಂದರೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಲಿಕ್ಕೆ 19 ತನಕ ಕೂಡ ಅವಕಾಶ ಇತ್ತು. ಈ ಸಂದರ್ಭದಲ್ಲಿ ಯುವ ಮತದಾರರು ಕೂಡ ಹೆಚ್ಚಾಗಬೇಕು ಅಂತಕ್ಕಂಥ ಆಯೋಗದ ಲೆಕ್ಕಾಚಾರ ಆಗಿತ್ತು. ಯಾರು ಕೂಡ ಮತದಾನ ದೂರ ಉಳಿಬಾರ್ದು ಅಂತಕ್ಕಂಥದ್ದು ಆಯೋಗದ ಒಟ್ಟಾರೆ ಉದ್ದೇಶ. ಆದರೆ ಇದುವರೆಗೆ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ, ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ಸುಮಾರು 40ರಷ್ಟು ಮತದಾನ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಸಿಗ್ತಾ ಇದೆ. ಕರಾವಳಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಆಗ್ತಾ ಇದೆ. ಅಂದರೆ ಕರಾವಳಿ ಭಾಗದಲ್ಲಿ ಬಿಸಿಲು ಹೆಚ್ಚಿದ್ರೂ ಕೂಡ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 48% ಮತದಾನ ಆಗಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ 46% ಮತದಾನ ಆಗಿದೆ. ಆದರೆ ರಾಜಧಾನಿ ಬೆಂಗಳೂರಿನಲ್ಲೇ 30-31% ಮಾತ್ರ ಮತದಾನ ಆಗಿರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಕಳೆದ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಇರ್ತಕ್ಕಂಥ, ಎಲ್ಲ ರಾಜಕೀಯ ಒಲವು ನಿಲುವುಗಳನ್ನು ವ್ಯಕ್ತಪಡಿಸ್ತಕ್ಕಂಥ, ಇರ್ತಕ್ಕಂಥ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ಲಾಭ ಪಡ್ಕೊಂಡು ಅದನ್ನು ಬಳಕೆ ಮಾಡಿಕೊಂಡು ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ, ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವಂಥ ಮತದಾರರು ಹೆಚ್ಚಿರ್ತಕ್ಕಂಥ ಬೆಂಗಳೂರಿನಲ್ಲೇ ಮತದಾನ ಕಡಿಮೆ ಆಗ್ತಿರ್ತಕ್ಕಂಥ ಒಂದು ರೀತಿ ಆತಂಕ ಅಂದರೂ ಕೂಡ ತಪ್ಪಾಗಲಾರದು. ಬೆಂಗಳೂರಲ್ಲಿ ಚಿತ್ರನಟರು ಸೇರಿದಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಗಣ್ಯರೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕು ಅಂತಕ್ಕಂಥ ರಿಕ್ವೆಸ್ಟನ್ನು ಮಾಡಿದರು. ಬೆಳಗ್ಗೆ ಮತದಾನ 7 ಗಂಟೆಗೆ ಆರಂಭ ಆಗ್ತಿದ್ದಾಗೇ ಇನ್ಫೋಸಿಸ್ ನಾರಾಯಣಮೂರ್ತಿ, ಸುಧಾಮೂರ್ತಿ ಸೇರಿದಾಗೆ ಚುನಾವಣಾ ರಾಯಭಾರಿ ಆಗಿರ್ತಕ್ಕಂಥ ರಾಹುಲ್ ದ್ರಾವಿಡ್ ಸೇರಿದಾಗೆ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿದ್ರು. 7:15 ಒಳಗಡೆ ಅವರು ಮತಗಟ್ಟೆಗೆ ಬಂದು ರಿಕ್ವೆಸ್ಟನ್ನು ಮಾಡಿಕೊಂಡ್ರು. ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕು ಅಂತೇಳಿ ರಿಕ್ವೆಸ್ಟನ್ನು ಮಾಡಿಕೊಂಡ್ರು ಕೂಡ ಬೆಂಗಳೂರಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಆಗ್ತಾ ಇಲ್ಲ. ಮತದಾನದ ಪ್ರಮಾಣ ತೀರಾ ಕಡಿಮೆ ಆಗ್ತಾ ಇದೆ. ಕಳೆದ ಬಾರಿ 65% ಓವರಾಲ್ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಆಗಿತ್ತು, ಅಲ್ಲಿ ಕಟ್ ಆಫ್ ಆಗಿತ್ತು. ಆದರೆ ಈ ಬಾರಿ ಹೆಚ್ಚಾಗಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಇದ್ರೂ ಕೂಡ 2 ಗಂಟೆ ಹೊತ್ತಿಗೆ ಸುಮಾರು 40ರಷ್ಟು ಮತದಾನ ಮಾತ್ರ ಆಗಿದೆ. ಉಳಿದಿರ್ತಕ್ಕಂಥ ಅವಧಿಯಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕೆಂದರೆ ಮಧ್ಯಾಹ್ನದ ಹೊತ್ತಿಗೆ ಮತದಾನ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ 7 ಗಂಟೆ ಹೊತ್ತಿಗೆ ಗರಿಷ್ಠ ಪ್ರಮಾಣ ಆಗಲಿಕ್ಕಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಸ್ ಆನಂದ್, ಪ್ರತಿ ಬಾರಿಯೂ ಕೂಡ ಚುನಾವಣಾ ಆಯೋಗ ಪ್ರಯತ್ನವನ್ನ ಮಾಡುತ್ತೆ ಮತದಾನದ ಪ್ರಮಾಣ ಜಾಸ್ತಿ ಮಾಡೋದಕ್ಕೆ. ನಗರ ಪ್ರದೇಶದಲ್ಲಿ ಯಾವಾಗಲೂ ಕೂಡ ಮತದಾನದ ಸಂಖ್ಯೆ ಕಡಿಮೆನೆ ಗ್ರಾಮಾಂತರ ಪ್ರದೇಶಕ್ಕೆ ಹೋಲಿಕೆ ಮಾಡಿದಾಗ. ಸೊ ಈ ಬಾರಿಯೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ 36% ವೋಟಿಂಗ್ ಆಗಿದೆ, ನಗರ ಪ್ರದೇಶದಲ್ಲಿ ಕಮ್ಮಿ ಆಗಿದೆ. ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಈ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇಲ್ಲ. ಯಾಕೆ? ಅದಕ್ಕೆ ರಜೆ ಕೊಡ್ತಾ ಇರೋದು ಕೂಡ ಒಂದು ಕಾರಣನ ಅನ್ಸ್ಬಿಡುತ್ತಲ್ವಾ? ಎಸ್, ಖಂಡಿತವಾಗಲೂ ಕೂಡ ಬೆಂಗಳೂರಿನ ಮತದಾರರು, ಅದರಲ್ಲೂ ಪ್ರಮುಖವಾಗಿ ಯುವ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಬರದೇ ಇರಲಿಕ್ಕೆ ಅವರಿಗೆ ಈ ವ್ಯವಸ್ಥೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ರೀತಿ ಎಲ್ಲ ಒಂದು ಕಡೆ ನಂಬಿಕೆ ಕಳ್ಕೊಂಡಿರ್ತಕ್ಕಂಥದ್ದು, ಅಥವಾ ಅವ್ರಿಗಿರ್ತಕ್ಕಂಥ ಉದಾಸೀನತೆಯೋ ಆಲಸ್ಯವೋ ಎಲ್ಲ ಒಂದು ಕಡೆ ಒಟ್ಟಲ್ಲಿ ಅವರಿಗೆ ಮತದಾನ ಕೇಂದ್ರದ ಕಡೆ ಬರಲಿಕ್ಕೆ ಆಸಕ್ತಿಯನ್ನು ವ್ಯಕ್ತಪಡಿಸದೇ ಇರತಕ್ಕಂಥ ಬಹುತೇಕ ಎಲ್ಲ ಚುನಾವಣೆ ಕೂಡ ನಾವು ಗಮನಿಸ್ತಾ ಇದ್ದೇವೆ. 85-90% ಮತದಾನ ಆಗಿರ್ತಕ್ಕಂಥ ಉದಾಹರಣೆ ಬೆಂಗಳೂರು ಭಾಳ ಕಡಿಮೆ ಇದೆ. ಹಾಗಾಗಿ ಕಳೆದ ಬಾರಿಯೂ ಕೂಡ 65% ಅಷ್ಟೇ ಆಗಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅನ್ನೋ ಒಂದು ಪ್ರಯತ್ನವನ್ನು ಬೆಂಗಳೂರಲ್ಲಿ ಚುನಾವಣೆ ಆಯೋಗ ದೊಡ್ಡ ಸಂಖ್ಯೆಯಲ್ಲಿ ಮಾಡಿದೆ. ಯಾಕೆಂದರೆ ಬೆಂಗಳೂರಲ್ಲಿ ಮತದಾರರ ಸಂಖ್ಯೆ ಜಾಸ್ತಿ ಇರತಕ್ಕಂಥದ್ದು. ಇಷ್ಟಾಗಿಯೂ ಕೂಡ 31-32%ಗೆ ಇದುವರೆಗೆ ಆಗಿದ ಮತದಾನವನ್ನು ಗಮನಿಸ್ತಾ ಇದ್ದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಯುವ ಮತದಾರರು ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ರೀತಿ ಬೇಸರ, ಒಂದು ರೀತಿ ಆತಂಕ ಕಾಡ್ತಾ ಇದೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಮತದಾನ ಆಗಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಸೆಲೆಬ್ರಿಟಿಗಳು ರಿಕ್ವೆಸ್ಟ್ ಮಾಡ್ತಾ ಇದ್ರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಆಗದೇ ಇರತಕ್ಕಂಥ ಒಂದು ರೀತಿ ಆತಂಕದ ಬೆಳವಣಿಗೆ, ಅವರಿಗೆ ಈ ವ್ಯವಸ್ಥೆ ಬಗ್ಗೆ ಇರತಕ್ಕಂಥ ಒಂದು ನಂಬಿಕೆ ಕಳ್ಕೊಂಡಿದ್ದಾರಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.